ಇಲ್ಲೊಬ್ರು ಸ್ನೇಹಿತರು ಕಮ್ಮಿ ಅಂದ್ರೆ 100 ಕೋಟಿಗೆ ಬೆಲೆ ಬಾಳ್ತಾರೆ. 15 ಕೋಟಿ ತನಕ ಇಸ್ಕೊಂಡಿದ್ದಾರೆ. 15 ಕೋಟಿ ಗಂಟ ಬರೋದೆಲ್ಲ ಕೊಟ್ಟ ಮೇಲೆ ಓಜ್ಲೇ ಬೇಡ ಅಂದ್ಬಿಟ್ಟು ಒಬ್ರು ಸೂಸೈಡ್ ಮಾಡ್ಕೊಬಿಟ್ರು ಸ್ನೇಹಿತರೆ. ಅವ್ರೇನಾದ್ರು ನಿಮ್ಮ ಮೊಬೈಲ್ಗೆ ಈ ತರ ವಿಡಿಯೋಸ್ ಗಳನ್ನ ಕಳಿಸಿ ನಿಮ್ದೊಂದು ವೈರಲ್ ಮಾಡಿಸ್ತೀನಿ ಅಂದ್ರೆ ಸೈಬರ್ ಅಫೆನ್ಸ್ ಅಲ್ಲಿ ದೊಡ್ಡ ಅಪರಾಧ ಸ್ನೇಹಿತರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ದಯಮಾಡಿ ನೀವು ಹೆದರ್ಕೊಳ್ಳೇಬೇಡಿ. ಹೆದರ್ಬೇಕಾದಂತ ಅವಶ್ಯಕತೆನೇ ಇಲ್ಲ. ಯಾರು ಲೈಂಗಿಕ ಸುಖವನ್ನ ಕೊಟ್ಟುಬಿಟ್ಟು ನಿಮ್ಮ ಹತ್ರ ದುಡ್ಡೇನಾದ್ರು ಯೂಸ್ಕೊಂಡು ಎಕ್ಸ್ಪೆಕ್ಟೇಷನ್ ಮಾಡಿದ್ರೆ ಅಂತವ್ರನ್ನ ತಗೊಂಡು ಸೀದಾ ಜೈಲ್ಗೆ ಹಾಕ್ತಾರೆ. ನಾನ್ ಬೇಲೆಬಲ್ ಎಕ್ಸ್ಟಾರ್ಷನ್ ಕೇಸ್ ಹಾಕ್ತಾರೆ. ದಯಮಾಡಿ ಈ ವಿಡಿಯೋವನ್ನ ನೋಡಿ, ನಿಮ್ಗೆ ಕಾನೂನಿನ ಅರಿವು ಸಮಂಜಸವಾಗಿ ನಿಮಗೆ ಸಿಕ್ಬಿಡುತ್ತೆ. ಸ್ನೇಹಿತರೆ ನಮಸ್ತೆ, ಪುಟ್ಟೇಗೌಡ ಅಂತ ಅಡ್ವೊಕೇಟ್ ಅಂಡ್ ಸೋಷಿಯಲ್ ಆಕ್ಟಿವಿಟಿಸ್ಟ್ ಮಾತಾಡ್ತೀನಿ. ಏನಪ್ಪ ಇವತ್ತು ವಿಚಾರ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಏನು ನಾವು ಸೋಷಿಯಲ್ ಮೀಡಿಯಾಗಳು ಅಂತ ಯೂಸ್ ಮಾಡ್ತೀವಿ, ಏನು ಮೊಬೈಲ್ ಅಂತ ಕೈಯಲ್ಲಿ ಇದ್ದು ಕೂಡಲೇ ಜನಗಳು ಅಥವಾ ಯುವಕರು ಎಲ್ಲಿ ದಾರಿ ತಪ್ತಾ ಇದ್ದಾರೆ ಅಂದರೆ, ದಯಮಾಡಿ ಈ ವಿಡಿಯೋವನ್ನು ನೋಡಿ, ನಿಮಗೆ ಕಾನೂನಿನ ಅರಿವು ಸಮಂಜಸವಾಗಿ ನಿಮಗೆ ಸಿಕ್ಬಿಡುತ್ತೆ. ಸಂಪೂರ್ಣವಾಗಿ ಹೇಳ್ಕೊಡ್ತೀನಿ. ಮೊನ್ನೆ ಒಂದು ಅಂಕಿಅಂಶಗಳನ್ನು ತಗೊಂಡು ನೋಡ್ತಾ ಇದ್ದೆ. ಕರ್ನಾಟಕದಲ್ಲಿ 2.5 ಕೋಟಿ ಮೊಬೈಲ್ಗಳಿದೆಯಂತೆ. ನಮ್ಮ ಜನಸಂಖ್ಯೆ ಕರ್ನಾಟಕದಲ್ಲಿ ಸುಮಾರು ಒಂದು 7 ಕೋಟಿ ಅಂದ್ಕೊಳ್ಳಿ. ಅರ್ಧಕ್ಕರ್ಧ ಜನ ಮೊಬೈಲ್ ಯೂಸ್ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಸಹ ಇವತ್ತು ಮೊಬೈಲು ಅನಿವಾರ್ಯತೆಯಾಗಿ ಬೇಕಾಗಿದೆ. ಈ ಮೊಬೈಲ್ ಕೈಲಿ ಇದ್ದ ಮಾತ್ರಕ್ಕೆ ಏನಾಗುತ್ತೆ ಅಂದರೆ, ಮೊಬೈಲಲ್ಲಿ ಒಂದಷ್ಟು ಆ್ಯಪ್ಸ್ಗಳು ಬರುತ್ತೆ. ಯಾವುದು? ಫೇಸ್ಬುಕ್ಕು, ಟ್ವಿಟರು, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಮತ್ತೊಂದು ಮಗದೊಂದು ಎಲ್ಲ ಆ್ಯಪ್ಸ್ಗಳು ಬರುತ್ತೆ. ಕಂಪನಿಗಳು ಅದನ್ನು ಜನಗಳಿಗೆ ಒಳ್ಳೆಯದಾಗಲಿ, ಎಂಟರ್ಟೈನ್ಮೆಂಟ್ ಸಿಗಲಿ ಅಂತ ಎಲ್ಲ ಫ್ಯೂಚರ್ಸನ್ನು ಕೊಟ್ಬಿಟ್ಟು ಅದನ್ನು ಲಾಂಚ್ ಮಾಡಿಬಿಟ್ಟಿರ್ತಾರೆ. ಸ್ನೇಹಿತರೆ, ಯಾವುದೇ ಒಂದು ಮೊಬೈಲನ್ನು ಆ್ಯಪ್ಗಳನ್ನು ಯೂಸ್ ಮಾಡ್ತೀರಾ ಅಂದರೆ ಅದನ್ನು ಪಾಸಿಟಿವಿಟಿಗೋಸ್ಕರ ನೀವು ಯೂಸ್ ಮಾಡ್ಕೋಬೇಕು ಹೊರತು ಅದನ್ನು ತಪ್ಪು ದಾರಿಗೆ ಅಥವಾ ನೆಗೆಟಿವ್ ಆಗಿ ನಾವು ಯಾವತ್ತೂ ತೊಗೋಬಾರ್ದು. ಯಾಕಂದರೆ ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರುವಂಥ ವಿಷಯ ಏನಿದೆ, ನಿಮಗೆ ಹೃದಯವನ್ನು ಕಲ್ ಮಾಡುತ್ತೆ. ಅಂದರೆ ಕಾನೂನಿನ ಅರಿವನ್ನು ನಿಮಗೆ ತಿಳ್ಕೊಳ್ಬೇಕು. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ಎಷ್ಟು ಮಟ್ಟಿಗೆ ತೊಂದರೆಗಳಾಗ್ತಾ ಇದೆ ಅಂದರೆ, ಜನಗಳಿಗೆ ಹನಿ ಟ್ರ್ಯಾಪ್ ಮಾಡುವಂಥ ಟೀಮ್ ಇದೆ ಸ್ನೇಹಿತರೆ. ಒಂದಷ್ಟು ಲೇಡೀಸ್ಗಳನ್ನು ಇಟ್ಕೊಬಿಟ್ಟಿರ್ತಾರೆ, ಒಂದಷ್ಟು ಜೆಂಟ್ಸ್ಗಳನ್ನು ಇಟ್ಕೊಬಿಟ್ಟಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ, ನೀವು ಕೆಲವೊಂದು ವಿಡಿಯೋಗಳನ್ನು ಅಬ್ಸರ್ವ್ ಮಾಡ್ಬೋದು. ಕೆಲವೊಂದು ಚಾನಲ್ಗಳು ಹೇಳ್ತವೆ, ಕೆಲವೊಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ನಾನು ನೋಡಿದ್ದೀನಿ, ಎಲ್ಲರೂ ಸಂಪೂರ್ಣವಾದ ವಿವರವನ್ನು ಕೊಡೋದಿಲ್ಲ. ಯಾವುದೇ ಒಂದು ಹೆಣ್ಮಗು ಆಗಿರ್ಬೋದು, ಗಂಡಸರಾಗಿರ್ಬೋದು, ನೀವು ಫೇಸ್ಬುಕ್ಕು ಅಥವಾ ಟ್ವಿಟರು, ಇನ್ಸ್ಟಾಗ್ರಾಮಲ್ಲಿ ಒಬ್ರಿಗೊಬ್ರು ಫಾಲೋ ಮಾಡ್ತಾ ಇರ್ತೀರ, ಒಬ್ರಿಗೊಬ್ರು ಫ್ರೆಂಡ್ ಆಗಿರ್ತೀರ. ನಿಮಗೆ ಅವ್ರ ಮುಖ ಗೊತ್ತಿರಲ್ಲ, ಅವ್ರಿಗೆ ನಿಮ್ಮ ಮುಖ ಗೊತ್ತಿರಲ್ಲ, ಮುಖ ಪರಿಚಯನೇ ಇರೋದಿಲ್ಲ. ಆದರೆ ಮೆಸೆಂಜರ್ನಲ್ಲಿ ಮೆಸೇಜ್ ಮಾಡ್ತಾ ಇರ್ತೀರ, ವಾಟ್ಸಪ್ಪಲ್ಲಿ ಚಾಟನ್ನು ಮಾಡ್ತಾ ಇರ್ತೀರ. ನಿಮ್ಮ ನಡವಳಿಕೆ, ಅವರ ಬುದ್ಧಿ ಗುಣಗಳು ಒಬ್ರಿಗೊಬ್ರು ಗೊತ್ತೇ ಇರೋದಿಲ್ಲ. ದೂರ ಇರೋದ್ರಿಂದ ಎಲ್ಲರೂ ಸಹ ಒಳ್ಳೆಯವರಾಗೇ ಕಾಣಿಸ್ತಾ ಇರ್ತಾರೆ. ಅವರ ನಡವಳಿಕೆ ನೇರವಾಗಿ ನಿಮಗೆ ಗೊತ್ತಿರೋದಿಲ್ಲ, ನಿಮಗೆ ಸೂಪರಾಗಿ ಕಾಣಿಸ್ತಾ ಇರ್ತಾರೆ ಅವರು. ಒಬ್ಬ ಹುಡುಗ ಹುಡುಗಿಗೆ, ಹುಡುಗಿ ಹುಡುಗಂಗೆ ತುಂಬ ಹತ್ತಿರವಾಗಿ ಅಟ್ಯಾಚ್ಮೆಂಟ್ ಆಗ್ಬಿಟ್ಟಿರುತ್ತೆ. ಆ ರೀತಿ ವಾಟ್ಸಪ್ಪು ಅಥವಾ ಮೆಸೆಂಜರಲ್ಲಿ ತುಂಬ ಅನ್ಯೋನ್ಯತೆ ಆಗ್ಬಿಟ್ಟಿರ್ತಾರೆ. ಆದರೆ ನೇರವಾಗಿ ಅವರ ಗುಣಗಳು ನಿಮಗೆ ಗೊತ್ತಿರೋದಿಲ್ಲ ಸ್ನೇಹಿತರೆ. ನೀವು ಮೊಬೈಲಲ್ಲಿ ಆದರೆ ಏನದು ಮೆಸೆಂಜರು ಅಥವಾ ವಾಟ್ಸಪ್ಪಲ್ಲಿ ಏನಾದ್ರು ನೀವು ಚಾಟ್ ಮಾಡ್ತಿದ್ರೆ, ನಿಮಗೆ ಗೊತ್ತಿಲ್ಲದಲೇ ಅವರು ಆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ಸೇವ್ ಮಾಡ್ಕೋತಾ ಇರ್ತಾರೆ. ನಿಮ್ಮ ತುಂಬ ಹತ್ತಿರವಾದಂಥ ಸಂಬಂಧಗಳನ್ನು ಹೊರತುಪಡಿಸಿ ಬೇರೆಯವರ ಹತ್ತಿರ ಯಾವುದೇ ಕಾರಣಕ್ಕೂ ಅಶ್ಲೀಲವಾಗಿ ಮೆಸೇಜ್ಗಳನ್ನು ಮಾಡುವಂಥದ್ದು, ಅಶ್ಲೀಲವಾಗಿ ನಡ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಡಿ. ಯಾಕೆ ನಾನು ಇವತ್ತು ನಿಮ್ಗೆ ಹೇಳೋದಕ್ಕೆ ಬಂದಿದ್ದೀನಿ ಅಂದರೆ, ಇವತ್ತು ಇಲ್ಲೇ ನಮ್ಮಲ್ಲೇ ಒಬ್ಬರು ಒಳ್ಳೆ ಲೀಡ್ರ್ ಇತ್ತು. ಯಾವಾಗ ಹನಿ ಟ್ರ್ಯಾಪನ್ನು ಮಾಡ್ತಾರೆ ಅಂದರೆ, ಒಬ್ಬರು ರಿಯಲ್ ಎಸ್ಟೇಟ್ ಉದ್ಯಮಿ ಆಗಿರಬೇಕು, ಇಂಡಸ್ಟ್ರಿಗಳಾಗಿರಬೇಕು, ಇಲ್ಲ ಅವನ ಹತ್ರ ಒಳ್ಳೆ ಲ್ಯಾಂಡ್ಗಳಿರಬೇಕು, ದುಡ್ಡುಗಳಿರಬೇಕು, ಇಲ್ಲ ಯಾವುದೋ ಒಬ್ಬರು ಟೆಕ್ಕಿ, ಡಾಕ್ಟ್ರು, ಲಾಯರ್ಸ್ಗಳು ಈ ಥರ ಏನಾಗ್ತಾರೆ, ದುಡ್ಡನ್ನು ಯಾರು ಇಟ್ಕೊಂಡಿರ್ತಾರೆ ಅಂಥವ್ರನ್ನ ಹನಿ ಟ್ರ್ಯಾಪ್ ಮಾಡೋದಕ್ಕೆ ಮುಂದಾಗ್ತಾರೆ. ಒಂದು ಟೀಮ್ ಅಂತ ಮಾಡ್ಕೊಂಡಿರ್ತಾರೆ, ಅವರು ಹನಿ ಟ್ರ್ಯಾಪ್ ಮಾಡ್ತಾರೆ. ಯಾಕೆ ಅಂದರೆ, ಒಂದು ಹುಡುಗಿ ನಿಮ್ಮ ಹತ್ರ ಮಾತಾಡ್ತಾ ಇರ್ತಾಳೆ ಅಂದರೆ ಅವಳೇ ನಿಮ್ಮನ್ನು ಕೆಟ್ಟ ದಾರಿಯಲ್ಲಿ ತೂರಕ್ಕಾಗಲ್ಲ. ಅವಳು ಹೋಗಿ ಯಾರ ಹತ್ರನೂ ಹೇಳಬೇಕು, ಇಂಥವ್ನು ನನ್ನ ಹತ್ರ ಇದ್ದಾನೆ, ಎಲ್ಲ ನ್ಯೂಡ್ ಕಾಲ್ಸ್ಗಳನ್ನು ಮಾಡಿದ್ದಾನೆ, ಅಶ್ಲೀಲವಾಗಿ ಮಾತಾಡ್ಕೊಂಡಿದ್ದಾನೆ ಅಂದಾಗ ಅವರು ಟೀಮ್ ರೆಡಿ ಮಾಡ್ಕೋತಾರೆ, ಒಂದು ಸ್ಕೆಚನ್ನು ಹಾಕೋತಾರೆ. ಇಂಥವನ್ನೇ ಎಲ್ಲನೂ ಒಂದು ಕಡೆ ಕರೆಸ್ಕೊಂಡು ಇದು ಮಾಡಿ ಅಂದರೆ ಎಷ್ಟು ಡಾಕ್ಯುಮೆಂಟ್ಸ್ ಇರೋಲ್ಲ ನಮ್ಮ ಹತ್ರ. ದಿನ ಬೆಳಗಾರಿ ಎಷ್ಟು ಜನ ತೋರಿಸ್ತಾ ಇರ್ತಾರೆ, ಸರ್ ಹನಿ ಟ್ರಾಪ್ ಆಯಿತು, 15 ಲಕ್ಷ ಕಿತ್ಕೊಂಡ್ರು, 30 ಲಕ್ಷ ಕಿತ್ಕೊಂಡ್ರು, 50 ಲಕ್ಷ ಕಿತ್ಕೊಂಡ್ರು. ಇದರಲ್ಲಿ ಮೇಯ್ನ್ ಫಾಲ್ಟನ್ನು ನಾನು ಇವತ್ತು ಹೇಳ್ತೀನಿ ಸ್ನೇಹಿತರೆ. ನಮ್ಮಲ್ಲಿ ಕಾನೂನು ಇದೆ. ಮನುಷ್ಯ ಅಂದ ಮೇಲೆ ತಪ್ಪು ಮಾಡಿದ್ರೇ ಒಂದು ಮನುಷ್ಯ ಆಗೋದು. ತಪ್ಪು ಮಾಡದೇ ಇರುವಂಥ ಮನುಷ್ಯ ಜಗತ್ತಿನಲ್ಲಿ ಯಾವನ್ನೂ ಇಲ್ಲ. ನೀವು ದೊಡ್ಡ ದೊಡ್ಡ ಲೀಡರ್ಗಳನ್ನೇ ತೊಗೊಳ್ಳಿ, ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳನ್ನೇ ತೊಗೊಳ್ಳಿ, ದೊಡ್ಡ ದೊಡ್ಡ ಉದ್ಯಮಿಗಳನ್ನೇ ತೊಗೊಳ್ರಿ, ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ಆ ಸಮಯ ಆಗಿರ್ಬೋದು, ಸಂದರ್ಭ ಆಗ್ಬೋದು, ಅಕಸ್ಮಾತ್ ಆ ಸಮಯದಲ್ಲಿ ಅವರಿಬ್ಬರ ಮನಸ್ಥಿತಿಯ ಆಧಾರದ ಮೇಲೂ ಕೂಡ ತಪ್ಪುಗಳು ನಡೆದೋಗುತ್ತೆ. ಆದರೆ ಆ ತಪ್ಪನ್ನು ಉಪಯೋಗ ಪಡ್ಕೊಳ್ಳುವಂಥ ಟೀಮ್ ಇದೆಯಲ್ಲ, ಅದರಿಂದ ನೀವು ಬಚಾವಾಗಬೇಕು ಅಂದರೆ
ಕಾನೂನಿಂದ ಮಾತ್ರ ಅದಕ್ಕೆ ಸಾಧ್ಯ ಸ್ನೇಹಿತರೆ. ಸುಮ್ಮನೆ ಮಾತಾಡ್ತಾ ಇರ್ತಾರೆ, ಆಮೇಲೆ ನೀವೇನಾದ್ರು ವಿಡಿಯೋ ಕಾಲ್ ಮಾಡಿ ತಗಲಾಕೊಂಡ್ರ ಅಲ್ಲಿಗೆ ನಿಮ್ಮ ಕತೆ ತೀರ್ತು. ಜಸ್ಟು ನಿಮ್ಮ ಹೆಂಡತಿಗೆ ಹೇಳ್ತೀನಿ, ನಿಮ್ಮ ಅಕ್ಕ ತಂಗಿಗೆ ಹೇಳ್ತೀನಿ, ನಿಮ್ಮ ಸ್ನೇಹಿತರಿಗೆ ಹೇಳ್ತೀನಿ, ಅಕಸ್ಮಾತ್ ಯೂಟ್ಯೂಬು ಫೇಸ್ಬುಕ್ಕಲ್ಲಿ ನೀನು ಮಾಡಿರೋದೆಲ್ಲ ಡಾಕ್ಯುಮೆಂಟ್ಸ್ ಹಾಕ್ಬಿಟ್ಟು ವೈರಲ್ ಮಾಡಿಸ್ತೀನಿ ಅಂತ ನಿಮ್ಗೆ ಹೆದರಿಸ್ದಾಗ ಏನು ಮಾಡ್ತೀರಾ ಅಂದರೆ, ನನಗೆ ತುಂಬ ಬೇಜಾನ್ ಕಾಲ್ಗಳು ಬಂದಿದೆ. ಸರ್ ನಾನು ಸತ್ತೋಗ್ತೀನಿ ಸರ್, ನಾನು ಈ ಥರ ಏನೋ ಮಾಡ್ಬಿಟ್ಟು ಟ್ರ್ಯಾಪ್ ಮಾಡಿಬಿಟ್ರು ಸರ್. ಇಲ್ಲೊಬ್ರು ಸ್ನೇಹಿತರು ಕಮ್ಮಿ ಅಂದರೆ 100 ಕೋಟಿಗೆ ಬೆಲೆ ಬಾಳ್ತಾರೆ. ಹೀಗೆ ಓಡಾಡೋ ಜಾಗದಲ್ಲಿ ಒಬ್ಳು ಲೇಡಿ ಪರಿಚಯ ಆದ್ಲು. ಆಮೇಲೆ ಅವರು ಒಬ್ರಿಗೊಬ್ರು ಮಾತುಕತೆ ಬದಲಾಯಿತು, ತುಂಬ ಸ್ನೇಹಿತರಾದರು, ಹತ್ರದವರಾದರು. ಹೋಗಿ ಪರ್ಸ್ನಲ್ ಆಗಿ ಶೇರ್ ಮಾಡ್ಕೊಬಿಟ್ರು. ಅವರು ಜೊತೆಗೆ ದೈಹಿಕ ಸಂಬಂಧನೂ ಬೆಳೆಸ್ಕೊಂಡ್ರು. ಕೊನೆಗೆ ಏನಾಯಿತು ಅಂದ್ರೆ, ಆ ಲೇಡಿ ಜೊತೆ ಒಂದು 2-3 ಜನ ಸೇರಿಕೊಂಡು ಪಾಪ ಆ ವ್ಯಕ್ತಿಗೆ ಕೊಟ್ಟರು ಹಿಂಸೆನ ಅಂದರೆ 15 ಕೋಟಿ ತನಕ ಇಸ್ಕೊಂಡಿದ್ದಾರೆ. 15 ಕೋಟಿ ಗಂಟ. ಸಮಾಜದಲ್ಲಿ ಒಳ್ಳೆ ಹೆಸರಿತ್ತು. ನೆಕ್ಸ್ಟು MLA ಕ್ಯಾಂಡಿಡೇಟು ಸಹ ಅವರು. ಅಂಥವನ್ನ ಟ್ರ್ಯಾಪ್ ಮಾಡಿ ಅಷ್ಟು ದುಡ್ಡು ಇಸ್ಕೊಂಡಿದ್ರು. ನಮ್ಮಲ್ಲೇ ಬೆಂಗಳೂರಲ್ಲಿ ಅಷ್ಟು ಟ್ರ್ಯಾಪ್ ಮಾಡಿ ಅಷ್ಟು ಇಸ್ಕೊಂಡಿದ್ರು. ಯಾವಾಗ ಇನ್ನೂ 50 ಕೋಟಿ ಬೇಕೇ ಬೇಕು ಅಂತ ಕೂತ್ಕೊಂಡಾಗ ಏನಾಯಿತು, ಅವನ ಹತ್ರ ದುಡ್ಡು ಕೊಡೋದಕ್ಕಾಗಲಿಲ್ಲ. ಅವ್ರು ಯಾವಾಗ ಹೆಂಡತಿ ಮಕ್ಳಿಗೆ ಹೇಳೋದಕ್ಕೆ ಹೋಗ್ತೀನಿ ಇವತ್ತು ನಿಮ್ಮ ಮನೆ ಮುಂದೆ ಬಾಗಿಲಲ್ಲಿ ಇದ್ದೀನಿ ಅಂತ ಹೇಳೋದಂಥ ಸಂದರ್ಭದಲ್ಲಿ ಈ ಗೋಜ್ಲೆ ಬೇಡ ಅಂದ್ಬಿಟ್ಟು ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಬಿಟ್ರು ಸ್ನೇಹಿತರೆ. ನಾನು ಹೇಳೋದು ಏನಂದರೆ, ನಿಮ್ಮ ಮನೆ ಮಡದಿ ಮತ್ತೊಂದು ಮಗದೊಂದು ಆ ಥರ ಹೇಳ್ತೀನಿ ಅಂದಾಗ ಏನಾಗುತ್ತೆ, ನಿಮ್ಮ ಅಂತಃಶಕ್ತಿ, ನಿಮ್ಮ ಆತ್ಮಸ್ಥೈರ್ಯ ಎಷ್ಟಿದ್ರೂ ಸಹ ಕರ್ಗೋಗುತ್ತೆ. ಅದೊಂದನ್ನು ಬಿಡಬೇಕು ಅಷ್ಟೇ ಸ್ನೇಹಿತರೆ, ಇನ್ನೇನು ಇಲ್ಲ. ಯಾಕಂದರೆ ಟ್ರ್ಯಾಪ್ ಮಾಡೋರು ಒಳ್ಳೆ ಉದ್ದೇಶಕ್ಕೆ ನಿಮ್ಮನ್ನೇನು ಟ್ರ್ಯಾಪ್ ಮಾಡಲ್ಲ. ನಿಮ್ಮ ಹತ್ರ ದುಡ್ಡು ಕಿತ್ಕೋಬೇಕು ಅನ್ನೋದು ಒಂದೇ ವಿಚಾರ, ಅದರಲ್ಲಿ ಇನ್ನೇನು ಇರಲ್ಲ. ಪ್ರೀತಿ ವಿಶ್ವಾಸ ಇದ್ರು ಅಂದರೆ ಜೊತೆಗಿರ್ತಾರೆ. ಇದು ನಮ್ಮ ಸಮಾಜದಲ್ಲಿ ದಿನಾ ಬೆಳಗಾದರೆ ಸಾವಿರಾರು ಪ್ರಕರಣಗಳಾಗ್ತದೆ. ಸಾವಿರಾರು ಪ್ರಕರಣಗಳು ಸಹ ದುಡ್ಡು ಕೊಟ್ಬಿಟ್ಟು ಕ್ಲೋಸ್ ಮಾಡ್ಕೊಂಡೇ ಬರ್ತಾರೆ. ಅಂದರೆ ಆ ಯಾರು ಟ್ರ್ಯಾಪ್ ಮಾಡ್ತಾರೆ ಅವರನ್ನು ನೀವು ಪೊಲೀಸಿನ ವಶಕ್ಕೆ ಒಪ್ಪಿಸ್ಲೇಬೇಕು. ಯಾಕಂದರೆ ನಿಮ್ಮ ಮನೆಯನ್ನು ಹಾಳು ಮಾಡಿದವರು ದಿನಾ ಬೆಳಗಾರ 10 ಮನೆಗಳನ್ನು ಹಾಳು ಮಾಡ್ತಾ ಇರ್ತಾರೆ ಸ್ನೇಹಿತರೆ. 10 ಮನೆಗಳಲ್ಲೂ ಸಹ 10 ಲಕ್ಷ 20 ಲಕ್ಷ 50 ಲಕ್ಷ ಇಷ್ಟು ದೋಚ್ತಾರೆ. ನೀವು ಬಡ್ಡಿ ಸಾಲಗಳನ್ನು ತಗೊಬಂದ್ಬಿಡ್ತೀರಾ, ಪರ್ಸ್ನಲ್ ಲೋನ್ಗಳನ್ನು ಮಾಡ್ಬಿಟ್ಟು ಕೊಟ್ಟಿದ್ದಾರೆ, ಸೈಟು ಮನೆಗಳನ್ನು ಮಾಡಿಕೊಡ್ತಾರೆ, ಕಾರ್ಗಳನ್ನು ಅಡಮಾನ ಮಾಡಿಬಿಟ್ಟು ದುಡ್ಡು ತಗೊಂಡೋಗಿ ಕೊಟ್ಬಿಟ್ಟು ಬರ್ತಾರೆ. ಅದು ನಿಮ್ಮ ಒಬ್ರಿಗೆ ನೀವು ಕೊಡ್ತೀನಿ ಅಂದರೆ ಆ ಥರ ಕೆಲಸ ಮಾಡೋರು ಇನ್ನೂ ಎಷ್ಟು ಜನಕ್ಕೆ ಮಾಡಿರಲ್ಲ. ಆ ಎಷ್ಟು ಜನಕ್ಕೆ ಮಾಡಿದ್ದಾರೆ ಅವ್ರಿಗೆ ಕಾನೂನಿನ ಪಾಠ ತಿಳಿಸ್ಬೇಕು ಅಂದರೆ ನೀವು ಕಂಪ್ಲೇಂಟ್ ಕೊಡಲೇಬೇಕಲ್ವ. ನೀವೊಂದು ಸೈಬರ್ ಡಿಪಾರ್ಟ್ಮೆಂಟ್ಗೆ ಹೋಗಿ, ಸೈಬರ್ ಪೊಲೀಸರು ಇರ್ತಾರೆ, ಅಲ್ಲೋಗಿ ಕಂಪ್ಲೇಂಟ್ ಮಾಡ್ಬೋದು. ಲೋಕಲ್ ಸ್ಟೇಷನ್ಸ್ ಯಾರಿರ್ತದೆ ಅಲ್ಲೋಗಿ ಕೊಡ್ಬೋದು. ನಿಮ್ಮಲ್ಲಿ ಹನಿ ಟ್ರ್ಯಾಪಲ್ಲಿ ಸಿಗಾಕೊಂಡ್ರೆ ಅದ್ರಲ್ಲಿ ತುಂಬ ದೊಡ್ಡ ಕೇಸ್ಗಳಿದೆ, ನಿಮಗೆ ಗೊತ್ತಾಗೋದಿಲ್ಲ. ಇಮ್ಮಿಡಿಯೇಟ್ ಅರೆಸ್ಟ್ ಮಾಡಿಬಿಟ್ಟು ಕಸ್ಟಡಿಗೆ ತೊಗೋತಾರೆ, ಜೈಲೇ ಅವರು. ಯಾರು ಟ್ರ್ಯಾಪ್ ಮಾಡ್ತಾರೆ, ಯಾರು ಲೈಂಗಿಕ ಸುಖವನ್ನು ಕೊಟ್ಟುಬಿಟ್ಟು ನಿಮ್ಮ ಹತ್ರ ದುಡ್ಡೇನಾದ್ರು ಯೂಸ್ಕೊಂಡು ಎಕ್ಸ್ಪೆಕ್ಟೇಷನ್ ಮಾಡಿದರೆ ಅಂಥವ್ರನ್ನ ತಗೊಂಡೋಗಿ ಸೀದಾ ಜೈಲ್ಗೆ ಹಾಕ್ತಾರೆ. ನಾನ್ ಬೇಲೆಬಲ್ದು ಎಕ್ಸ್ಟಾರ್ಷನ್ ಕೇಸ್ ಹಾಕ್ತಾರೆ. ಯಾಕೆಂದರೆ ದುಡ್ಡು ಕೇಳಿರೋದು ಇದು ರೆಕಾರ್ಡಿಂಗ್ ಇರಲೇಬೇಕಲ್ಲ, ಸತ್ಯ ಅಲ್ವಾ? ನಿಮ್ಮ ಹತ್ರ ಮಾತಾಡ್ಸ್ಕೊಂಡಿರೋದು, ದುಡ್ಡು ಹಾಕಿಸ್ಕೊಂಡಿರೋದು ಎಲ್ಲ ಲೀಗಲ್ ಟ್ರಾನ್ಸಾಕ್ಷನ್ ಆಗ್ಬಿಟ್ಟಿರುತ್ತೆ. ಕೇಸ್ ಬಿದ್ದೇ ಬೀಳುತ್ತೆ. ಇಮ್ಮಿಡಿಯೇಟ್ ವಾರ್ಡ್ ಜೈಲ್ಗೆ ಹಾಕ್ತಾರೆ. ಆಮೇಲೆ ಇನ್ನೊಂದೇನು ಅಂದರೆ, ನಿಮಗೆ ಉಪಯೋಗ ಅಂದರೆ, ಅವ್ರು ಯಾರ ಮೇಲೆ ಹನಿ ಟ್ರ್ಯಾಪ್ ಇರುತ್ತೆ ರೆಕಾರ್ಡಿಂಗನ್ನು ತೆಗೆಸ್ತಾರೆ. ರೆಕಾರ್ಡಿಂಗ್ ತೆಗೆಸ್ದಾಗ ಅವರು 10 ಜನಕ್ಕೆ ಮೋಸ ಮಾಡಿರ್ತಾರೆ. ಆ ಪೊಲೀಸ್ ಎನ್ಕ್ವೈರಿಯನ್ನು ಮಾಡುವಾಗ, ಏನು ಇನ್ವೆಸ್ಟಿಗೇಷನ್ ಆಫೀಸರ್ಗಳು ಎನ್ಕ್ವೈರಿ ಮಾಡುವಂಥ ಸಂದರ್ಭದಲ್ಲಿ, ಸರ್ ನಾನು ಇನ್ನೊಂದು 7-8 ಮಾಡಿಬಿಟ್ಟಿದ್ದೀನಿ ಅಷ್ಟೇ ಸರ್ ಅಂತಾರೆ. ಏನು ಅರ್ಥ ಇದು? ನನ್ನ ಹತ್ರ ಕೇಸಿಗೆ ಬಂದಿದ್ಲು, ಸರ್ ನನಗೆ ಏನೋ ಒಂದು ತೊಂದರೆ ಆಗ್ಬಿಟ್ಟಿದೆ, ನನ್ನನ್ನು ಬಚಾವ್ ಮಾಡಿಕೊಡಿ ಸರ್ ಇದರಲ್ಲಿ ಅಂತ. ಅವಳು ನೋಡಿದ್ರೆ ಅಲ್ಲಿ 7-8 ಹನಿ ಟ್ರ್ಯಾಪ್ ಮಾಡಿಸ್ಕೊಬಂದಿದ್ದಾಳೆ. ಜನಗಳಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಅವರು ಊರು ತುಂಬ ಟ್ರ್ಯಾಪ್ಗಳನ್ನು ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಏನು ಹೊಸಿ ಕಾನ್ಸೆಪ್ಟ್ಗಳಲ್ಲ ಇದು. ಎಷ್ಟು ಜನನ ಬೆದರಿಕೆ ಹಾಕ್ತಾರೆ, ಮನೆಗಳನ್ನೇ ಹಾಳು ಮಾಡಿಬಿಡ್ತಾರೆ. ಪಾಪ ಈ ಅಕಸ್ಮಾತ್ ಇವನೇನಾದ್ರು ಹೋದ್ರು ಇವನು ಹೊರಟೋಗ್ತಾನೆ ಅಂತ ತಿಳ್ಕೊಳ್ಳಿ, ಫ್ಯಾಮಿಲಿ ಮಕ್ಕಳು ಬೀದಿ ಪಾಲಾಗ್ಬಿಡ್ತಾರೆ. ಹನಿ ಟ್ರ್ಯಾಪ್ ವಿಚಾರದಲ್ಲಿ ದಯಮಾಡಿ ನೀವು ಹೆದರ್ಕೊಳ್ಳೇಬೇಡಿ. ಹೆದರಬೇಕಾದಂಥ ಅವಶ್ಯಕತೆಯೇ ಇಲ್ಲ. ನೀವು ಧೈರ್ಯವಾಗಿ 2 ದಿನ ಫೇಸ್ ಮಾಡಿದ್ರೆ 3ನೇ ದಿನಕ್ಕೆ ಸಾಲ್ವ್ ಆಗಿಬಿಡುತ್ತೆ. ಯಾಕಂದರೆ ನೀವು ಸೈಬರಲ್ಲಿ ಅಥವಾ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಸಾಕು, ಇಮ್ಮಿಡಿಯೇಟು ವಿಡಿಯೋಸು ಮತ್ತು ಆಡಿಯೋಸ್ ಎಲ್ಲ ಡೆಲೀಟ್ ಮಾಡಿಸ್ಬಿಡ್ತಾರೆ. ಇದು ಇಮ್ಮಿಡಿಯೇಟು. ನೋಡಿ, ಅರ್ಥ ಮಾಡ್ಕೊಳ್ಳಿ. 24 ಅವರ್ಸಲ್ಲಿ ನಿಮ್ದೇನಾದ್ರು ಯಾವುದೋ ಅಶ್ಲೀಲವಾದಂಥ ಯಾವುದೋ ಒಂದು ಇದು ವಿಡಿಯೋಸು ಯಾವುದದು ಗೂಗಲಲ್ಲೆಲ್ಲ ಬರ್ತಾವಲ್ಲ, ಆ ಥರ ಆ್ಯಪ್ಸ್ಗಳಲ್ಲೂ ಡೆಲೀಟ್ ಮಾಡಿಬಿಡ್ತಾರೆ ಇಮ್ಮಿಡಿಯೇಟು. ಮೊಬೈಲ್ಗಳಲ್ಲಿ ಏನಾದ್ರು ಇದ್ದರೆ ಇಮ್ಮಿಡಿಯೇಟ್ ಅವರ ಪೊಲೀಸವ್ರು ಬ್ಯಾಕಪ್ ತೊಗೊಂಡು ಇಮ್ಮಿಡಿಯೇಟ್ 2 ಮೊಬೈಲಲ್ಲೂ ಡೆಲೀಟ್ ಮಾಡಿಬಿಡ್ತಾರೆ. ನಿಮ್ಮ ಸಮಸ್ಯೆನೇ ಕ್ಲೋಸ್ ಅಲ್ಲ. ಮತ್ತು ಇನ್ಯಾಕೆ ಎದ್ರುಕೋತೀರಾ? ನೀವು ಹತ್ತಿರದ ಪೊಲೀಸ್ ಠಾಣೆಗೆ ನಿಮ್ಗೆ ಏನಾರು ₹1 ಕೊಡಿ ಅಂತ ಏನಾರು ನಿಮಗೆ ಥ್ರೆಟನ್ ಬಂದ ಕೂಡಲೇ ಇಮ್ಮಿಡಿಯೇಟ್ ನೀವು ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಡಿ. ಅವರ ಜಾತಕವನ್ನೇ ಬಯಲು ಮಾಡ್ತಾರೆ. ಅವರೇನಾದ್ರು ಬೇರೆಯವ್ರಿಗೆ ತೊಂದರೆ ಕೊಟ್ಟಿದ್ರೆ ಬೇರೆಯವರ ಸಮಸ್ಯೆಗಳು ಸಾಲ್ವ್ ಆಗ್ತದೆ. ನೀವು 1 ಕಂಪ್ಲೇಂಟ್ ಕೊಡೋದ್ರಿಂದ 10 ಕಂಪ್ಲೇಂಟ್ಗಳು ವಜಾ ಆಗ್ತದೆ. ಪಾಪ ನಿಮ್ಮ ಹೆಸರು ಹೇಳ್ಕೊಂಡು ಅವರು ಜೀವನ ಮಾಡ್ಕೊಳ್ಳಿ. ಆಮೇಲೆ ಯಾರೂ ಸಹ ನಿಮ್ಮ ಹತ್ರ ಬರೀ ಪ್ರೀತಿ ವಿಶ್ವಾಸದಲ್ಲಿ ಇರಬೇಕು ಅಂದರೆ ಆರಾಮಾಗಿರ್ತಾರೆ.
ಬಟ್ ದುಡ್ಡನ್ನು ಕಿತ್ಕೊಳ್ಳೇಬೇಕು ಅನ್ನೋ ಉದ್ದೇಶ ಇರೋರು ಮಾತ್ರ ಹನಿ ಟ್ರ್ಯಾಪ್ ಮಾಡ್ತಾರೆ. ಇದನ್ನು ದಯಮಾಡಿ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. 10 ಜನಕ್ಕೆ ಒಬ್ಬಂಗೆ ಹನಿ ಟ್ರ್ಯಾಪ್ ಆಗಿರುತ್ತೆ, ಇದು ಸತ್ಯ. ಇದು ನೀವೇ ಈ ವಿಡಿಯೋವನ್ನು ನೋಡೋರು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ನಿಮ್ಮ ಟೀಮು ಒಂದು 10 ಜನ ಸ್ನೇಹಿತರಿರ್ತಾರೆ, 10 ಜನ ನಿಂತ್ಕೊಂಡು ಮಾತಾಡಿ, ಹೂ ಕಣೋ ನನಗೂ ವಿಡಿಯೋ ಕಾಲ್ ಬಂದಿತ್ತು, ಆಮೇಲೆ ನಾನೇನು ಮಾತಾಡಲಿಲ್ಲ, ಆಫೀಸಲ್ಲಿ ಕೂತಿದ್ದೆ, ಅವಳೇ ನಾನು ವಿಡಿಯೋ ಕಾಲ್ ಹಿಂಗೆ ಓಪನ್ ಮಾಡಿದ್ರೇಟ್ಕೆನೆ ಅವಳು ನ್ಯೂಡ್ ಆಗಿದ್ಲು, ಬಟ್ ಅಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ, ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ಲು, ಆಮೇಲೆ ನಿಮ್ಮದು ಯುವರ್ ವಿಡಿಯೋಸ್ ಆರ್ ಗೋಯಿಂಗ್ ಟು ವೈರಲ್ ಅಂತ ಫೇಸ್ಬುಕ್ ಯೂಟ್ಯೂಬಲ್ಲಿ ವೈರಲ್ ಮಾಡ್ತಾ ಇದ್ದೀನಿ, ಇಮಿಡಿಯೇಟ್ ಸೆಂಡ್ ಮಿ 5 lakhs ಅಂದ್ಬಿಟ್ಟು ಅಕೌಂಟ್ ಡೀಟೇಲ್ಸ್ ಕಳಿಸಿದ್ರು ಅಂತ. ಇವೆಲ್ಲ ಲೀಗಲ್ ಟ್ರಾನ್ಸಾಕ್ಷನ್ ಅಲ್ವಾ? ಯಾರೇ ಆದ್ರೂ ಅವ್ರೇನಾದ್ರು ನಿಮ್ಮ ಮೊಬೈಲ್ಗೆ ಈ ಥರ ವಿಡಿಯೋಸ್ಗಳನ್ನು ಕಳಿಸಿ ನಿಮ್ಮದೊಂದು ವೈರಲ್ ಮಾಡಿಸ್ತೀನಿ ಅಂದ್ರೆ ಸೈಬರ್ ಅಫೆನ್ಸಲ್ಲಿ ದೊಡ್ಡ ಅಪರಾಧ ಸ್ನೇಹಿತರೆ. ವಿಡಿಯೋಗಳನ್ನು ಏನು ನೀವು ಮಾತಾಡ್ತಾ ಇರ್ತೀರಲ್ಲ ಅದನ್ನು ಅಶ್ಲೀಲ ಇದನ್ನು ಚಿತ್ರೀಕರಣ ಮಾಡೋದು ದೊಡ್ಡ ತಪ್ಪು. ಅಂದರೆ ರೆಕಾರ್ಡಿಂಗ್ ಮಾಡ್ಕೊಳ್ಳೋದೇ ದೊಡ್ಡ ತಪ್ಪು. ಅಸಭ್ಯವಾಗಿರುವಂಥದ್ದನ್ನು ಅಶ್ಲೀಲ ರೆಕಾರ್ಡಿಂಗ್ ಮಾಡ್ಕೊಳ್ಳೋವಂಥ ತಪ್ಪು, ಅದನ್ನು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡ್ತೀನಿ ಅನ್ನೋದು ದೊಡ್ಡ ತಪ್ಪು. ಆಮೇಲೆ ಅದರ ಮೇಲೆ ಎಕ್ಸ್ಟಾರ್ಷನ್ ಅಂದರೆ ದುಡ್ಡನ್ನು ಕಿತ್ಕೊಳ್ಳೋದು, ಬೆದರಿಕೆ ಹಾಕಿ ದುಡ್ಡು ಕಿತ್ಕೊಳ್ಳೋದು, ಇವೆಲ್ಲ ಕೇಸ್ಗಳಾಗುತ್ತೆ. ಇವೆಲ್ಲ ಒಂದೊಂದು ಸೆಕ್ಷನ್ಸ್ಗಳಿವೆಲ್ಲ. ಹಾಗಾಗಿ ನೀವು ಅವ್ರೇನಾದ್ರು ಎಕ್ಸ್ಟಾರ್ಷನ್ ಮಾಡ್ತಾರೆ ಅಂದರೆ ತಲೆ ಕೆಡಿಸ್ಕೋಬೇಡಿ. ಎಕ್ಸ್ಟಾರ್ಷನ್ ಈಸ್ ಎ ನಾನ್ ಬೇಲೇಬಲ್ ಕೇಸ್. ಒಬ್ಬರನ್ನು ಬೆದರಿಕೆಯನ್ನು ಹಾಕಿ ದುಡ್ಡನ್ನು ಕಿತ್ಕೋತಾರೆ ಅಂದರೆ ತುಂಬ ದೊಡ್ಡ ಕೇಸ್ಗಳಾಗುತ್ತೆ. ನೀವು ಕಂಪ್ಲೇಂಟ್ ಕೊಟ್ಟರೆ ಸಾಕು, 3 ದಿನಕ್ಕೆ ಕ್ಲೋಸ್ ಆಗುತ್ತೆ ಸ್ನೇಹಿತರ ಕೇಸು. ಅಕಸ್ಮಾತ್ ಅವ್ರು ಅಪ್ಲೋಡ್ ಮಾಡಿಬಿಟ್ರು ಅಂತಲೇ ತಿಳ್ಕೊಳ್ಳಿ, 24 hours ಕ್ಲಿಯರ್ ಆಗುತ್ತೆ ನಿಮ್ಮದು. ಇಮಿಡಿಯೇಟ್ ಡೆಲೀಟ್ ಮಾಡಿಸ್ತಾರೆ. ಅವೆಲ್ಲ ಮೀಡಿಯಾಗಳೆಲ್ಲ ಹಾರಾಡೋ ಹಾಗೇ ಇಲ್ಲ, ಓಡಾಡೋ ಹಾಗಿಲ್ಲ, ಇಮಿಡಿಯೇಟ್ ಡೆಲೀಟ್ ಮಾಡಿಸ್ತಾರೆ. ಹಾಗಾಗಿ ನಿಮಗೆ ಇದು ಗೊತ್ತಿರಲ್ಲ, ಅಕಸ್ಮಾತ್ ಏನಾದ್ರು ಹಾಕ್ಬಿಟ್ರೆ ಏನಪ್ಪ ಮಾಡೋದು? ಆಮೇಲೆ ಏನು 24 ಗಂಟೆ ಧೈರ್ಯವಾಗಿದ್ದರೆ ಸಾಕು, ನಿಮ್ಮ ಸಮಸ್ಯೆನೇ ಸಾಲ್ವ್ ಆಗಿಬಿಡುತ್ತೆ. ಹಾಗಾಗಿ ದಯಮಾಡಿ ಮಾಡೋದಕ್ಕಿಂತ ಮುನ್ನೆ ಎಚ್ಚರ ಇರಲಿ. ಮಾಡಾದಮೇಲೆ ನಿಮ್ಮನ್ನು ನೀವು ತಪ್ಪು ಮಾಡಿಲ್ಲ ಅನ್ನೋದಾದರೆ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಕಾನೂನಿದೆ, ಅದನ್ನು ನೀವು ಬಳಕೆ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಏನು ನಾವು ಈ ಹನಿ ಟ್ರ್ಯಾಪ್ ವಿಚಾರದಲ್ಲಿ ಎನ್ಕ್ವೈರಿ ಮಾಡುವಂಥ ಪೊಲೀಸ್ ಆಫೀಸರ್ಗಳು ಆಲ್ಮೋಸ್ಟ್ ನಿಮಗೆ ಫೇವರ್ ಮಾಡ್ತಾರೆ. ಯಾಕಂದರೆ ಅವರ ಮನಸ್ಥಿತಿ ಏನಿರುತ್ತೆ ಅಂದರೆ, ಈ ಥರ ತೊಂದರೆ ಕೊಡುವಂಥ ಉದ್ದೇಶದಿಂದ ಟ್ರ್ಯಾಪ್ ಮಾಡಿರ್ತಾರಲ್ಲ, ಇವರ ಜಾತಕವನ್ನೆಲ್ಲ ಬಯಲು ಮಾಡಬೇಕು ಅಂತ ಅವ್ರು ಎನ್ಕ್ವೈರಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವೇನು ಕಂಪ್ಲೇಂಟ್ ಕೊಟ್ಟಿರ್ತೀರ ಆಲ್ಮೋಸ್ಟ್ ನಿಮ್ಮ ಫೇವರೇ ಆಗುತ್ತೆ. ಯಾಕಂದರೆ ನೀವು ಅದರಲ್ಲಿ ಅವರೇ ಸಮಯವನ್ನು ಯೂಸ್ ಮಾಡಿಕೊಂಡು ನಿಮ್ಮನ್ನು ಟ್ರ್ಯಾಪ್ ಮಾಡ್ಕೊಂಡಿರ್ತಾರೆ. ನೀವೇನು ನಾನೇ ಬರ್ತೀನಿ, ನಾನೇ ಮಾಡ್ತೀನಿ, ನಾನೇ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡ್ತೀನಿ ಅಂತ ಯಾರು ಒಬ್ಬರು ಮಾತಾಡಲ್ಲ. ಈ ಗಂಡಸ್ರನ್ನ ಅವರು ಟ್ರ್ಯಾಪ್ ಮಾಡ್ತಾರೆ. ಒಳ್ಳೆ ದುಡ್ಡಿರೋನ್ನ, ಕ್ಲೀನಾಗಿರೋರನ್ನ ಎಲ್ಲ ಅವರೇ ಮಾಡ್ಕೊಳ್ಳೋವಂಥದ್ದು. ನೀವು ಯಾವುದೂ ವಿಡಿಯೋ ಕಾಲ್ ಮಾಡಿರಲ್ಲ, ಇದು ನಿಮಗೆ ತುಂಬ ಪ್ಲಸ್ ಪಾಯಿಂಟ್, ಅರ್ಥ ಮಾಡ್ಕೊಳ್ಳಿ. ನೀವು ಮಾಡಿರಲ್ಲ, ಅಕಸ್ಮಾತ್ ನೀವು ಮಾಡಿದ್ರೂ ಸಹ ಅವರು ಅಕ್ಸೆಪ್ಟ್ ಮಾಡಿದ್ರೆ ಅದನ್ನೇನಾಗುತ್ತೆ ಅಂದರೆ ಸಮ್ಮತಿ ಇರುವ ಪ್ರಕರಣಗಳು ಅಂತ ಕರೆದು ಬಿಡ್ತೀವಿ ನಾವು. ಇಬ್ಬರು ಇಷ್ಟಪಟ್ಬಿಟ್ಟು ಏನಾದ್ರು ಕೆಲಸಗಳನ್ನು ಮಾಡ್ಕೊಂಡು ಅಶ್ಲೀಲವಾಗಿ ನಡ್ಕೊಂಡ್ರೆ ಅದು ಕೇಸ್ ಆಗೋದಿಲ್ಲ. ಅಂದರೆ ಪರಸ್ಪರ ಸಮ್ಮತಿ ಇರುತ್ತೆ. ಹಾಗಾಗಿ ಅವ್ರ ಕೆಲಸಗಳನ್ನು ಅವ್ರು ಮಾಡ್ಕೊಂಡಿರ್ತಾರೆ, ದೈಹಿಕ ಕ್ರಿಯೆಯನ್ನು ಮಾಡ್ಕೊಂಡಿರ್ತಾರೆ ಅಂತ ಕಾನೂನು ಅಕ್ಸೆಪ್ಟ್ ಮಾಡಿಬಿಡುತ್ತೆ. ಯಾವಾಗ ನಾವು ಅವರ ಆಸೆಗೆ ವಿರೋಧವಾಗಿ ಮಾಡ್ತೀವಿ, ಅವ್ರು ಬೇಡ ಅಂತಾರೆ, ಆದ್ರೂ ನಾವು ಮಾಡಿರ್ತಾವಲ್ಲ ಅದು ಅಫೆನ್ಸ್ ಆಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಪ್ರಕರಣಗಳಲ್ಲಿ ಏನಾಗುತ್ತೆ, ಅವರೇ ವಿಡಿಯೋ ಕಾಲ್ ಮಾಡಿರ್ತಾರೆ, ಅವರೇ ಟ್ರ್ಯಾಪ್ ಮಾಡ್ತಾರೆ. ನಿಮ್ಮ ಏನು ಇದನ್ನು ಇನೋಸೆನ್ಸನ್ನು ಅವರು ಮಿಸ್ಯೂಸ್ ಮಾಡ್ಕೋತಾರೆ. ಹಾಗಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸವ್ರಿಗೆ ಏನಾದ್ರು ಗೊತ್ತಾಗ್ಬಿಟ್ರೆ ನನ್ನ ಹೆಂಡತಿ ಮಕ್ಳನ್ನ ಕಳಿಸ್ಬಿಡ್ತಾರೆ ಅಂತ ಭಯ ಪಡ್ಕೊಂಡ್ರೆ ನೀವು ಸುಮ್ಮನೆ ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿರೋ ಹೊರತು ನಿಮಗೆ ನ್ಯಾಯ ಸಿಗಲ್ಲ. ನಿಮಗೆ ಅನ್ಯಾಯ ಮಾಡಿದವನು ನಿಮ್ಮನ್ನು ಬಿಟ್ಟರೆ ಇನ್ನೊಬ್ಬನ ಮಾಡ್ತಾರೆ. ಪ್ರತಿನಿತ್ಯ ಅದೇ ಕೆಲಸ ಅವರು ದಿನ ಬೆಳಗಾರೆ ಮಾಡ್ತಾ ಇರ್ತಾರೆ. ಬಟ್ ನಿಮಗೆ ಅವರು ತೊಂದರೆ ಕೊಡ್ತಾರೆ ಅಂದಮೇಲೆ ನಿಮಗೆ ನೀವು ಸಮರ್ಥನೆ ಮಾಡ್ಕೊಳ್ಳೇಬೇಕಲ್ವಾ? ನೀವ್ಯಾಕೆ ಸಾಯ್ತೀರ? ತೊಂದರೆ ಕೊಡೋರು ಅವರು. ನೀವು ಇನ್ನೋಸೆನ್ಸನ್ನು ಪಡ್ಕೊಂಡು ನೀವ್ಯಾಕೆ ಸೂಸೈಡ್ ಮಾಡ್ಕೋಬೇಕು? ನೀವ್ಯಾಕೆ ದುಡ್ಡು ಕೊಡಬೇಕು? ನಿಮಗೆ ತೊಂದರೆ ಕೊಡ್ತಾರೆ ಅಂದರೆ ಅವರು ಬುದ್ಧಿ ಕಲಿಸೋದಕ್ಕೆ ಕಾನೂನಿದೆ. ಅಕಸ್ಮಾತ್ ತಪ್ಪು ಮಾಡಿಬಿಟ್ಟಿದ್ದೀರಾ, ತಪ್ಪು ಆಗೋಗಿದೆ ಅಂತಲೇ ತಿಳ್ಕೊಳ್ಳಿ. ಅದನ್ನು ಸರಿಪಡಿಸೋದಕ್ಕೆ ಅಥವಾ ಎನ್ಕ್ವೈರಿ ಮಾಡೋದಕ್ಕೆ ಡಿಪಾರ್ಟ್ಮೆಂಟ್ ಇದೆ, ಕೋರ್ಟ್ ಇದೆ. ನೀವು ಯಾಕೆ ಪ್ರಾಣ ಕಳ್ಕೊತೀರಾ, ಹೆದರ್ಕೋತೀರಾ, ದುಡ್ಡು ಕೊಡ್ತೀರಾ ಲಕ್ಷಾಂತರ ರೂಪಾಯಿ? ದಯಮಾಡಿ ಈ ಒಂದು ಹನಿ ಟ್ರ್ಯಾಪ್ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಪೊಲೀಸವರು ನಿಮಗೆ ಯಾರು ನೊಂದವ್ರು ಇರ್ತಾರೆ, ದುಡ್ಡು ಕೊಟ್ಟಿರೋರು ಇರ್ತಾರೆ, ಅವ್ರಿಗೆ ಫೇವರ್ ಮಾಡ್ತಾರೆ ಆಲ್ಮೋಸ್ಟು. ಅದನ್ನು ದಯಮಾಡಿ ಅರ್ಥ ಮಾಡ್ಕೋಬೇಕು. ಹತ್ತಿರದ ಪೊಲೀಸ್ ಠಾಣೆಗೆ ಹೋಗಿ ಮೊದಲು ಕಂಪ್ಲೇಂಟ್ ಕೊಡಿ, ನೀವು ಫುಲ್ ಸೇಫ್ ಆಗಿಬಿಡ್ತೀರ ಸ್ನೇಹಿತರೆ. ನೀವು ಯಾವಾಗ ಆಕೆ ಏನಾದ್ರು ಮೆಸೇಜಲ್ಲಿ ಇಮಿಡಿಯೇಟು ನಾನು ಇಂಥ ಜಾಗದಲ್ಲಿದ್ದೀನಿ, ನೀನು ಬಾ ನಾವಿಬ್ಬರು ಎಂಜಾಯ್ ಮಾಡೋಣ ಅಂತ ಕರೆದ್ರೆ ಮಾತ್ರ ಸ್ನೇಹಿತರೆ ದಯಮಾಡಿ ನೀವು ಹೋಗ್ಕೂಡ್ದು. ನೀವು ಅಲ್ಲಿಗೆ ಅವತ್ತಿನ ದಿನ ನೀವು ಟ್ರ್ಯಾಪ್ ಆದ್ರಿ ಅಂತ ಅರ್ಥ. ಅದರಲ್ಲೂ ನೀವೇನಾರು ಇಂಡಿವಿಜುವಲ್ ಆಗಿ ಒಬ್ಬರೇ ಹೋದ್ರಾ ನಿಮ್ಮ ಕತೆ ತೀರಿಸ್ತಾರೆ. ಇಮ್ಮಿಡಿಯೇಟು ನೀವು ರೂಮ್ ಒಳಗೆ ಹೋಗಿ ಅಲ್ಲೇನೂ ಮಾಡಿರಲ್ಲ, ನೀವು ನೀವು ಆಕೆ ಮತ್ತು ನೀವಿಬ್ಬರು ಇದ್ರೆ ಸಾಕು, ಇಮ್ಮಿಡಿಯೇಟ್ ಡೋರು ಬಡಿತಾರೆ, ಒಂದು 4-5 ಜನ ಒಳಗೆ ಬರ್ತಾರೆ. ಇಮ್ಮಿಡಿಯೇಟ್ ಅಲ್ಲಿ ನಿಮ್ಮನ್ನು ಬೇರೆ ಥರ ಮಿಸ್ಯೂಸ್ ಮಾಡ್ತಾರೆ.
ಆಮೇಲೆ ಅಲ್ಲಿ ಹೇಳ್ತೀನಿ ಇಲ್ಲಿ ಹೇಳ್ತೀನಿ ಮತ್ತೊಂದು ಮಗದೊಂದು ಅಂತ ಒಂದೆರಡು ಏಟು ಹೊಡೆದಾಗ ಏನಾಗುತ್ತೆ, ನೀವು ಆಟೋಮೆಟಿಕಲಿ ನಿಮ್ಮ ಮೈಂಡ್ ಎಷ್ಟೇ ಶಕ್ತಿವಂತವಾಗಿದ್ದರೂ ಸಹ ನಿಮ್ಮ ಆತ್ಮಸ್ಥೈರ್ಯವನ್ನು ಕುಗ್ಸುವಂಥ ಕೆಲಸ ಮಾಡಿಬಿಡ್ತಾರೆ ಅವರು. ಆವಾಗ ನಿಮ್ಮ ಅಕೌಂಟಲ್ಲಿರೋದು ಆನ್ಲೈನ್ ಹಂಗೆ ಟ್ರಾನ್ಸ್ಫರ್ ಮಾಡಿಸ್ಕೊಬಿಡ್ತಾರೆ. ಇಲ್ಲ ಇಮ್ಮಿಡಿಯೇಟು ಎಲ್ಲರೂ ದುಡ್ಡು ತರಿಸುವಂತಾರೆ. ನೀವು ಆವಾಗ ತುಂಬ ಏನೋ ಆಗ್ಬಿಟ್ಟಿದೆ ಅರ್ಜೆಂಟು ಹಂಗೆ ಹಿಂಗೆ ಅಂದ್ಬಿಟ್ಟು ಇಲ್ಲದೇ ಇರೋರ ಹತ್ರ ಎಲ್ಲ ದುಡ್ಡು ಹಾಕಿಸ್ಕೊಂಡು ದುಡ್ಡು ಕೊಟ್ಟುಬಿಟ್ಟು ಬರಬೇಕು ಅಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ದಯಮಾಡಿ ನೀವೇನಾರು ಏನದು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಇದರಲ್ಲೆಲ್ಲ ಚಾಟ್ ಮಾಡ್ತಿದ್ದವ್ರು ಏನಾರು ಆಕೆ ಏನಾರು ನಿಮಗೆ ಗೊತ್ತಿಲ್ಲ ಅಂದರೆ ದಯಮಾಡಿ ಹೋಗಬೇಡಿ. ಬರೀ ಎಂಜಾಯ್ಮೆಂಟ್ ಪರ್ಪಸ್ಗೆ ನೀವೇನಾರು ಆಕೆ ಕರೆದಿದ್ದಂಥ ಜಾಗದಲ್ಲಿ ಹೋದರೆ ಮಾತ್ರ ನೀವು 100% ಟ್ರ್ಯಾಪ್ ಆದ್ರಿ ಅಂತಲೇ ಅರ್ಥ. ಅವತ್ತು ನಿಮ್ಮ ಮಾನ ಮರ್ಯಾದೆ ಎಲ್ಲ ಕಳ್ಕೊಳ್ಳೋದಕ್ಕೆ ರೆಡಿ ಇರಬೇಕು, ಇಲ್ಲ ದುಡ್ಡು ಕೊಡೋದಕ್ಕೆ ರೆಡಿ ಇರಬೇಕು, ಇಲ್ಲ ಏನೋ ಒಂದು ಮಾಡ್ಕೊಳ್ಳೋದಕ್ಕೆ ರೆಡಿ ಇರಬೇಕು. ಆ ಥರ ಹಂತಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಕಸ್ಮಾತ್ ಈ ಥರ ಮಾಡಿರೋ ಪ್ರಕರಣಗಳೇನಾದ್ರು ಈಗಾಗಲೇ ಇದ್ದರೆ ನಿಮ್ಮ ಹತ್ರ ಎಷ್ಟು ವರ್ಷ ಆದರೂ ಪರವಾಗಿಲ್ಲ, ಅದಕ್ಕೇನು ಡಿಲೇ ಅಂತಲ್ಲ. ನಿಮ್ಗೇನಾದ್ರು ರೀಸೆಂಟಾಗಿ ಏನಾದ್ರು ಮತ್ತೇನಾದ್ರು ಬಂದಿದ್ರೆ ಸಹ ನೀವು ಇಮ್ಮಿಡಿಯೇಟ್ ಹೋಗ್ಬಿಟ್ಟು ಕಂಪ್ಲೇಂಟನ್ನು ಕೊಡಿ. ಅಪರಾಧ ಪ್ರಕರಣಗಳಿಗೆ ಟೈಮಿಂಗ್ಸ್ ಅಂತೇನಿಲ್ಲ. ಈಗ 1 ವರ್ಷದ ಹಿಂದೆ ನಿಮಗೆ ಮೋಸ ಮಾಡಿಬಿಟ್ಟಿರ್ತಾರೆ ಅಂತ ತಿಳ್ಕೊಳ್ಳಿ, ನಿಮ್ಮನ್ನು ಟ್ರ್ಯಾಪ್ ಮಾಡಿರ್ತಾರೆ ಅವರು. ಇವತ್ತು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಿ, ಅದಕ್ಕೆ ಇದಿದೆ. ಅಂದರೆ ಕೋರ್ಟಲ್ಲಿ ನಮ್ಮದು ಬೇರೆ ಬೇರೆ ಥರ ಇದೆ. ಒಂದು ಇಂತಿಷ್ಟು ದಿನಗಳಿಗೆ ನೀವು FIR ಮಾಡಬೇಕು ಅಂತ. ಬಟ್ ಆದರೆ ಅಪರಾಧ ಆಗಿರೋದು ಸತ್ಯ ಇದ್ದರೆ ಯಾವತ್ತು ಬೇಕಾದ್ರೂ FIR ಆಗ್ಬೋದಾ? ಹಾಗಾಗಿ ದಯಮಾಡಿ ನಿಮ್ಗೆ ಈಗಾಗಲೇ ತೊಂದರೆ ಆಗಿದರೆ ಇಮ್ಮಿಡಿಯೇಟ್ ಹೋಗಿ ಕಂಪ್ಲೇಂಟನ್ನು ಕೊಡಿ. ಆಮೇಲೆ ಗೊತ್ತಿಲ್ಲದಿರುವಂಥ ಮಹಿಳೆಯರು ನಾನು ಇಂಥರ ಜಾಗದಲ್ಲಿದ್ದೀನಿ, ನೀವು ಬನ್ನಿ ನಾವಿಬ್ಬರು ಎಂಜಾಯ್ ಮಾಡೋಣ ಅಂತ ಕಾದ್ರೆ ಮಾತ್ರ ದಯಮಾಡಿ ಹೋಗಬೇಡಿ. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮಸ್ತೆ.